ಅಂತ ತಿಳ್ಕೊಂಡು ಮನೆ ಮನೆಗೆ ಭಿಕ್ಷೆ ತರಕ್ ಅಡ್ಡಾಡುವುದಿಲ್ಲ. ಎಲ್ಲರಲ್ಲಿ ದಾಸೋಹ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಜೋಳಿಗೆ ಹಿಡ್ಕೊಂಡು ಜಂಗಮರು ಭಿಕ್ಷೆ ಬೇಡಕ್ಕೆ ಹೋಗ್ತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಹೇಳಿದ್ರು ನಾವೆಲ್ಲ ಈ ಸಮಾಜದೊಳಗ ಹಲವಾರು ಪಕ್ಷಗಳದಾವ. BJP ಪಕ್ಷ ಅಂತ ಒಂದದ, ಕಾಂಗ್ರೆಸ್ ಪಕ್ಷ ಅಂತ ಒಂದದ, JDS ಪಕ್ಷ ಅಂತ ಒಂದದ. ಸ್ವಾಮಿ ರಾಜಕೀಯ ಮಾತಾಡಕ್ತಾನಂದಿರ ಮತ್ತ ಅದು ವಜ್ಜೆ ಅದ. ಇಲ್ಲೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದಾರ, ಎಲ್ಲ ಪಕ್ಷದವರು ಬಂದಾರ. ನಾ ಏನ್ ಹೇಳಕತ್ತೀನಿ ಅಂತಂದ್ರ, ಈಗ ಒಂದು ಪಕ್ಷ ಬೆಳಿಬೇಕಾಗಿತ್ತಂದ್ರ ಅದಕ್ಕೆ ಸಮರ್ಥವಾದ ಲೀಡರ್ ಬೇಕು. ಈಗ BJP ಪಕ್ಷ ಬೆಳಿಬೇಕಾಗಿತ್ತಂದ್ರ ಮೋದಿಯವರು ಆ ಪಕ್ಷವನ್ನು ಬೆಳೆಸಾಕತ್ತಾರ. ಈ ಕಾಂಗ್ರೆಸ್ ಪಕ್ಷ ಬೆಳಕತ್ತದಂದ್ರ ಅದಕ್ಕೆ ರಾಹುಲ್ ಗಾಂಧಿ ಅವರು ಆ ಪಕ್ಷವನ್ನು ಬೆಳೆಸಾಕತ್ತಾರ. JDS ಇವತ್ತು ಪಕ್ಷ ಬೆಳಕತ್ತದಂದ್ರ ದೇವೇಗೌಡರು ಪಕ್ಷವನ್ನು ಬೆಳೆಸಾಕತ್ತಾರ. ಹಂಗ ನಮ್ಮೆಲ್ಲರದು ಸಾಮಾನ್ಯ ಮನುಷ್ಯರದು ಕೂಡ ಒಂದು ಪಕ್ಷ ಅದ. ಅದು ಯಾವ ಪಕ್ಷ ಅಂತಂದ್ರ ಭಕ್ತಿ ಪಕ್ಷ ಅನ್ನುವಂಥದ್ದು. ಆ ಭಕ್ತಿ ಪಕ್ಷ ಹಳ್ಳಿ ಒಳಗ ಬೆಳಿಬೇಕಾಗಿತ್ತಂದ್ರ ಅಲ್ಲಿ ಯಾರ ಅವಶ್ಯಕತೆ ಐತಂದ್ರ ಜಂಗಮರ ಅವಶ್ಯಕತೆ ಬಹಳ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಪಕ್ಷ ಬೆಳಿಬೇಕಾಗ್ಯದ. ಅದನ್ನ ಬೆಳೆಸೋರು ಯಾರಂತಂದ್ರ ಪ್ರತಿಯೊಬ್ಬ ಜಂಗಮರು ಹಳ್ಳಿ ಒಳಗ. ಈಗೆಲ್ಲ ಓದೋರು ಎಲ್ಲರೂ ನ್ಯಾಯಾಧೀಶರಾಗಕತ್ತಾರೆ. ಈಗೆಲ್ಲ ಓದಿ ಅದಕ್ಕೆ ಒಂದು ಡಿಗ್ರಿ ತಗೊಂಡು ಎಲ್ಲರೂ ಈಗ ನ್ಯಾಯಾಧೀಶರ ಎಲ್ಲ ಸರ್ವೇ ಸಾಮಾನ್ಯ ನಡೆದದ. ಆದ್ರೆ ಪ್ರತಿ ಹಳ್ಳಿ ಒಳಗೂ ಸಹಿತ ಈಗಲೂ ಒಂದೊಂದು ಹಳ್ಳಿ ಒಳಗೂ ಸಹಿತ ಅಲ್ಲಿ ನ್ಯಾಯಾಧೀಶರು ಯಾರತ್ತಂದ್ರೆ ಅದು ಜಂಗಮರೇ ನ್ಯಾಯಾಧೀಶರ. ಅವರ ತೀರ್ಪು ನೋಡೋರು ಅಲ್ಲಿ ಅವ್ರು ಹೇಳಿದ್ರು ಮುಗಿಯಿತು. ಹಂಗ ಈ ಜಂಗಮರು ಈ ಸಮಾಜದೊಳಗ ಬೆಳೀತಾ ಇದ್ದಾರೆ. ಜಂಗಮ ಅಂತಂದ್ರೆ ನಮ್ಮ ವಸ್ತ್ರದಾಸರ್ ಅವರು ಅದರ ಅರ್ಥವನ್ನು ಹೇಳಿದ್ರು. ಜಗತ್ ಚರತಿ ಇತಿ ಜಂಗಮ. ಯಾರು ಸದಾಕಾಲ ಚಲನೆಯಲ್ಲಿರ್ತಾರಲ್ಲ ಅವರಿಗೆ ಜಂಗಮ ಅಂತ ಕರೀತಾರೆ. ನಮ್ಮ ಫೋನ್ಗಳಿಗೆ ಏನಂತ ಕರಿತೇವೆ ನಾವು ಅಚ್ಚ ಕನ್ನಡದೊಳಗ? ಜಂಗಮವಾಣಿ ಅಂತ ಕರಿತೇವೆ. ಅಲ್ಲಿ ಒಂದು ಚಲನೆ ಇರ್ತದ. ಹಂಗ ನೀರು ಹರಿತಿರ್ತಾವ, ಅದಕ್ಕೂ ಜಂಗಮ. ಈ ಪರಿಸರ ಗಾಳಿ ಹರಿತಿರ್ತದ, ಸಂಚಲನ ಮಾಡ್ತಿರ್ತದ, ಅದನ್ನೂ ಜಂಗಮ. ಎಲ್ಲ ನಿಂತ ನೀರು ಕೆಡ್ತಾವು, ನಿಂತ ಸ್ವಾಮಿ ಕೆಡದಾನ. ಅದಕ್ಕೆ ಸ್ವಾಮಿಗಳಿಗೆ ಏನಂದ್ರೆ ಸದಾಕಾಲ ನಿಂತ್ಕೋಬಾರ್ದು, ಯಾವಾಗಲೂ ನೀರು ಹರಿದಂಗ ಹರಿತಿರ್ಬೇಕಂತ ತಿಳ್ಕೊಂಡ ಈ ಸ್ವಾಮಿಗಳಿಗೆ ಏನು ವಿಶೇಷ ಪದ ಕೊಟ್ರಂದ್ರೆ ಅದು ಜಂಗಮ ಅನ್ನುವಂಥ ಪದ ಕೊಟ್ಟಾರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಹಂಗ ನಮ್ಮ ಜಂಗಮ ಸಮಾಜದೊಳಗ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿ ಹಿಂಗ್ ಪ್ರೋತ್ಸಾಹ ಕೊಡ್ಬೇಕು. ಹಿಂಗ್ ಪ್ರೋತ್ಸಾಹ ಕೊಟ್ಟಾಗ ಆ ಮಕ್ಕಳು ಇನ್ನೊಂದು ಸ್ವಲ್ಪ ನಾವು ಸಾಧನೆ ಮಾಡ್ಬೇಕು. ಮುಂದಿನ ವರ್ಷ ನಾವು ಈ 10ಕ್ಕೆ ಈಗ ತಗೊಂಡ ಈ ಸನ್ಮಾನ ಪಡ್ಕೊಂಡೇವತ್ತಂದ್ರ ಮುಂದೆ PUCಗೆ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಇನ್ನೊಂದು ಸ್ವಲ್ಪ ಸಾಧನೆ ಮಾಡ್ಬೇಕು ಅನ್ನುವಂಥ ಉತ್ಸಾಹ ಯಾರಲ್ಲಿ ಬರ್ತದ ಅಂತಂದ್ರ ಅದು ಮಕ್ಕಳಲ್ಲಿ ಬರ್ತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಹಿಂಗ್ ಸನ್ಮಾನಗಳು ಎಲ್ಲವೂ ನಡಿಬೇಕು, ಎಲ್ಲರೂ ಬೆಳಿಬೇಕು. ಒಬ್ಬರ ಬೆಳೆಯೋದು ಏನು ಇಲ್ಲಿ ಸಮಾಜದೊಳಗೆ ಎಲ್ಲರೂ ಬೆಳಿಬೇಕು. ಯಾರು ಬೆಳಿತಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಹಿಂಗ ನಮ್ಮ ಸಮಾಜದೊಳಗೆ ಇಲ್ಲಿ ಬೆಳಕತ್ತಿಲ್ಲ. ನಾವು ಹೊರಗೆ ಒಬ್ರು ಹಿಂಗ ಬೆಳೆಯಾಕತ್ತಾರಂದ್ರೆ ಈ ಮಗನ ಯಾವಾಗ ಕಾಲಿಟ್ಟು ಜಗ್ ಹೋಗ್ದಿನಂತ ಕಾಯ್ತಿರ್ತಾವ. ಅದಕ್ಕೆ ಹಂಗಿರಬಾರ್ದು. ಎಲ್ಲ ಸಮಾಜದವರು ಬೆಳಿಬೇಕು, ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂಥವ್ರು ನೀವೆಲ್ಲರೂ ಕೂಡ ಆದಾಗ ಮಾತ್ರ ಎಲ್ಲ ಭಕ್ತರು ಬೆಳಿತಾರ, ಜಂಗಮರು ಬೆಳಿತಾರ, ಎಲ್ಲ ಮಠಮಾನಿಗಳು ಬೆಳಿತಾವ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ. ಅಮೇರಿಕ ದೇಶದೊಳಗ ನಮ್ಮ ವಸ್ತ್ರದ್ ಸರ್ ಹೇಳಿದ್ರು, ಆದರ್ಶ ಹಿರೇಮಠ ಅನ್ನುವಂಥ ಒಬ್ಬ ಪುಟ್ಟ ಬಾಲಕ, ಅವನಿಗೆ ಕೇವಲ 22 ವರ್ಷ. 23ನೇ ವಯಸ್ಸಿಗೆ ಮಾರ್ಕ್ಸ್ ಜುಗರ್ಬರ್ಗ್ ಅನ್ನುವಂಥ ವ್ಯಕ್ತಿ ಅವ 23ನೇ ವರ್ಷಿಗೆ ದೊಡ್ಡ ಶ್ರೀಮಂತ ಆದ್ರ 22ನೇ ವರ್ಷಕ್ಕೆ ವಿಶ್ವ ದಾಖಲೆ ಮಾಡಿದವ ಯಾವತ್ತಂದ್ರೆ ಅದು ಆದರ್ಶ ಹಿರೇಮಠ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅವನು ಜಂಗಮ. ಅವ ಏನು ಗೌರ್ಮೆಂಟ್ ನೌಕರಿಗೆ ಬೆನ್ನ ಹತ್ತಲಿಲ್ಲ. ಅವ್ರು ಹೇಳ್ದಂಗ ಗೌರ್ಮೆಂಟ್ ಮಕ್ಕಳಿಗೆ ಏನು ಕಲ್ಸಾಕ್ತೇವೆ ಒಟ್ಟು ಗೌರ್ಮೆಂಟ್ ನೌಕರಿ ತಗೋಬೇಕು, ಬರೀ ಓದಬೇಕು. ಅದನ್ನು ಬಿಟ್ಟು ಏನೂ ಇಲ್ಲ. ಈಗ ಶಿಕ್ಷಣ ಅಂದ್ರೆ ಹೆಂಗಾಗ್ಬಿಟ್ಟದಂದ್ರೆ ರೊಕ್ಕ ಗಳಿಸೋದ ಶಿಕ್ಷಣ. ನಿಜವಾದ ಶಿಕ್ಷಣ ಅಂತಂದ್ರ ರೊಕ್ಕ ಗಳಿಸೋದ ಶಿಕ್ಷಣ ಅಲ್ಲ, ಪರಸ್ಪರ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕುವುದೇನೈತಲ್ಲ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು. ಮಕ್ಕಳಿಗೆ ಮೊದಲ ಅದನ್ನ ಕಲಿಸುವಂಥವ್ರು ಆಗ್ಬೇಕು. ಶಿಕ್ಷಣದ ಅವಶ್ಯಕತೆನೇ ಎಲ್ಲ ಬೇಕ.
ಶಿಕ್ಷಣ ಇರ್ಲಿಕ್ಕಂದ್ರೆ ಈ ಪ್ರೆಸೆಂಟ್ ಈ ಕಾಲಮಾನದೊಳಗೆ ಏನರ ತಲೆಯಾಗ ಅಕ್ಷರ ಇರ್ಲಿಕ್ಕಂದ್ರ ಬೆಳ್ಯಾಕಂತರೂ ಅಸಾಧ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ಕೋರ್ಸ್ ಬೇಕ, ಆದ್ರೆ ಕೋರ್ಸ್ಗಿಂತ ಏನು ಇಂಪಾರ್ಟೆಂಟ್ ಅಂತಂದ್ರೆ ಒಳಗೊಂದು ಮಕ್ಕಳಲ್ಲಿ ಫೋರ್ಸ್ ಇರ್ತದ, ಅದನ್ನೇ ಎಚ್ಚರಿಸುವಂತ ಕೆಲಸ ಎಲ್ಲರ ಹಿರಿಯರ ಮನೆಯೊಳಗೆ ಮಾಡ್ಬೇಕಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ವಾದ ವರ್ಷ ಬಹಳ ಅದ್ಭುತ, ಅವಾಗ ಹೊಸದಾಗಿ ಮಟ್ಟಕ್ಕಾಗಿದೆ ನಾನು. ಆದ್ರೆ ಈ ವರ್ಷ ನಮ್ಮೆಲ್ಲ ಜಂಗಮ ಸಮಾಜದ ಎಲ್ಲ ಗುರು ಬಾಂಧವರು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ನಾನು ವಿನಂತಿ ಮಾಡೋದಿಟ್ಟ, ಒಟ್ಟು ಎಲ್ಲಾ ಮಠಗಳ ಮೇಲೆ ಹೆಂಗ್ ಒಂದು ಮಠ ಬೆಳಿತಾವಲ್ಲ ಅಷ್ಟು ಭಕ್ತರ ಸಂಖ್ಯೆ ಬಹಳ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲಾ ಮಠಗಳ ಮೇಲೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಪ್ರೋತ್ಸಾಹ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮ ನಮ್ಮೆಲ್ಲ ಎಲ್ಲ ಜಂಗಮರಿಗಟ್ಟ ಅಲ್ಲ, ಇಡೀ ಎಲ್ಲ ಸರ್ವ ಸಮಾಜದ ಎಲ್ಲ ಸಣ್ಣ ವಿದ್ಯಾರ್ಥಿಗಳಿಗೆ ಯಾರು ಆದರ್ಶ ವ್ಯಕ್ತಿಗಳಾಗಿ ನಿಂದಿರ್ತಾರ ಅಂತಂದ್ರೆ ಅದು ನಮ್ಮ ಜಗದೀಶ್ ಗುಡಗುಂಟಿ ಅವರು ಆದರ್ಶ ವ್ಯಕ್ತಿಗಳಾಗಿ ನಿಂದಿರ್ತಾರ ಅಂತಕ್ಕಂಥ ನಾವು ಮನಸ್ಸು ಬಿಚ್ಚಿ ಅಭಿಮಾನದಿಂದ ಹೇಳಬೇಕು. ಯಾಕಂತಂದ್ರೆ ಅವರು ಹುಟ್ಟುತ್ತನ ಶ್ರೀಮಂತರಾಗಿ ಹುಟ್ಟಿಲ್ಲ, ಅವರು ಬಡತನದೊಳಗೆ ಹುಟ್ಟಿ ಕೆಸಿಯಿಂದ ಬಡತನದೊಳಗೆ ಬೇರೆ ಫ್ಯಾಕ್ಟ್ರಿ ಒಳಗ ಒಂದು ಕೆಲಸವನ್ನ ಮಾಡಿ ಸ್ವಂತ ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ಸ್ವಂತ ಫ್ಯಾಕ್ಟ್ರಿ ನಿರ್ಮಾಣ ಮಾಡಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕೊಟ್ಟವ್ರು ಯಾರಂತಂದ್ರೆ ಅದು ಜಗದೀಶ್ ಗುಡಗುಂಟಿ ಅವರು ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ದುಡಿದು ತಿನ್ನುವಂತ ಸಂಸ್ಕೃತಿ ಇವತ್ತಿನ ದಿವಸ ಬೆಳಿಬೇಕು. ಎಲ್ಲರ ಯಾರು ಇವತ್ತಿನ ಮಕ್ಕಳಿಗೆ ಕೇಳ್ಬೇಕು, ಯಾರು ನಿನ್ನ ನಾಯಕ ಅಂತ ಕೇಳಿದಾಗ, ಯಾರು ನಿನ್ನ ನಾಯಕಿ ಅಂತ ಕೇಳಿದಾಗ ಎಲ್ಲರೂ ಉತ್ತರ ಹೇಳೋದೇನಂತಂದ್ರೆ ಸಿನಿಮಾದಲ್ಲಿ ನಟನೆ ಮಾಡೋವೇನದಾನಲ್ಲ, ಗಡ್ಡ ಬಿಟ್ಟುಕೊಂಡು ಬರೋ ಹೀರೋ ಏನದಾನಲ್ಲ, ಬಿಡಿ ಸಿಕ್ರೆಟ್ ಕಣಕಣದಲ್ಲಿ ಕೇಸರಿ ಅನ್ನುವಂಥ ಹೀರೋ ಏನದಾನಲ್ಲ ಅವ ನನ್ನ ನಾಯಕ. ಮೇಕಪ್ ಮಾಡ್ಕೊಂಡು ಬರೋ ನಾಯಕಿ ಏನದಾಳಲ್ಲ ಐಶ್ವರ್ಯ ರೈ ರಮ್ಯಾ, ಆಕಿ ನನ್ನ ನಾಯಕಿ. ಇವತ್ತಿನ ಮಕ್ಕಳ ಪರಿಸ್ಥಿತಿ ಇಲ್ಲಿಗೆ ಬಂದಾವ. ಯಾಕೆ ಹದಿಗೆಡಕತ್ತದ ನಮ್ಮ ಸಂಸ್ಕೃತಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋ ಅಂಥವ್ರನ್ನ ನಾವೆಲ್ಲರೂ ಕೂಡ ನಾಯಕವನ್ನು ಮಾಡ್ಕೊಳಕತ್ತೆ. ನಿಜವಾಗ್ಲು ಒಂದ್ ಅರ್ಥ ಮಾಡ್ಕೋರಿ, ಎಲ್ಲರ ಜೀವನಕ್ಕೆ ಸಣ್ಣ ಮಕ್ಕಳು ಹಿಡಿದ ದೊಡ್ಡವ್ರವರೆಗೂ ಸಹಿತ ಎಲ್ಲರ ಜೀವನದೊಳಗೆ ಯಾರು ನಾಯಕ ಆದಾಗ ನಮ್ಮ ಬದುಕು ಉದ್ಧಾರ ಆಗ್ತದಂದ್ರೆ ಯಾರ ಜೀವನದೊಳಗ ಕಾಯಕವೇ ನಾಯಕ ಅಂತ ಯಾರು ಹೇಳ್ತಾರಲ್ಲ ಅವ್ರ ಬದುಕು ಬಹಳ ಉದ್ಧಾರ ಆಗ್ತದ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಪ್ರತಿಯೊಬ್ಬರು ಸಹಿತ ಯಾರು ಯಾವ ಕೆಲಸನೂ ಕೀಳಲ್ಲ, ಎಲ್ಲಾ ಕೆಲಸನೂ ಶ್ರೇಷ್ಠ. ಬಂಗಾರ ಬೆಳೆಯುವುದು ಬಂಗಿ ಬೆಳೆಯುವುದು ಎರಡು ಒಂದ ಕೆಲಸ, ಯಾವ ಕೆಲಸನೂ ಕೀಳಿಲ್ಲ. ಅದಕ್ಕೆಲ್ಲರೂ ದುಡಿದ ತಿನ್ನುವಂತ ಸಂಸ್ಕೃತಿ ಅದು ಬೆಳಿಲಿ ಅಂತಕ್ಕಂಥ ಮಾತನ್ನ ಹೇಳಿ ಇದು ಲಾಸ್ಟ್ ಮಾತು ಹೇಳ್ಬಿಡ್ತಾನೆ. ಹೇಳಿ ಮೇಡಮ್ ಅವ್ರ ಒಂದ ಮಾತು ಲಾಸ್ಟ್ ಹೇಳ್ಬಿಡ್ತಾನೆ. ಈ ಜಗತ್ತಿನೊಳಗ 3 ತರ ಮಂದಿ ಅದಾರ. ಎಷ್ಟು ತರ ಎಚ್ಚರದಿರಲ್ಲ? ಅಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ನಿಂದ ಬಿಸಿ ಬಿಸಿ ಊಟ ಬಂದದ, ಚಿಂತೆ ಮಾಡಬೇಡ್ರಿ. ಆ ಅಣ್ಣನ ಬಗ್ಗೆನೂ ಅಭಿಮಾನ, ಎಟ್ರ ಸಂಸ್ಕೃತಿ ತೆಗದಾನ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತಿಲ್ಲ. ಇಲ್ಲಿ ಒಂದು ತೆಗದಾನ, ಅಲ್ಲಿ ಮುದೊಳದಾಗ ಒಂದು ತೆಗದಾನ, ಆ ಕಡೆ ಬಿಜಾಪುರ ರೋಡಿಗೆ ಕೊಟ್ರೆ ಅವಂದ ಅನ್ನಪೂರ್ಣೇಶ್ವರಿ, ಈ ಕಡೆ ಹೊಟ್ರೆ ಎಲ್ಲ ಕಡೆ ಅವ ಕಾಣಕತ್ತಾವ ಬ್ರ್ಯಾಂಡ್ ಎಲ್ಲ. ಬಹಳ ಅದ್ಭುತವಾಗಿ ಊಟ ಮಾಡ್ತಾರ, ಅಡಿಗೆ ತಯಾರಿ ಮಾಡ್ತಾರ. ನಾ ಹೇಳಕತ್ತಿದ್ದೆ ಅಂತಂದ್ರೆ ಈ ಜಗತ್ತಿನೊಳಗ 3 ತರ ಮಂದಿ ಅದಾರ. ಎಂಥವ್ರ ಅಂತಂದ್ರ ಒಬ್ಬರು ಬಿಸಿ ಊಟ ಮಾಡೋರು ಅದಾರ, ಎರಡನೇದವರು ಆರಿದ ಊಟ ಮಾಡೋರು ಅದಾರ, ಮೂರನೇದವರು ಅಳಸಿದ ಊಟ ಮಾಡೋರು ಅದಾರ. ಯಾರು ಬಿಸಿದ ಊಟ ಮಾಡ್ದಂಗ, ಯಾರು ಆರಿದ ಊಟ ಮಾಡ್ದಂಗ, ಯಾರು ಅಳಿಸಿದ ಊಟ ಮಾಡ್ದಂಗ ಅಂತಂದ್ರ ಯಾರು ತನ್ನ ರಟ್ಟೆಯ ಶಕ್ತಿಯಿಂದ ದುಡಿದು ಯಾರು ಊಟ ಮಾಡ್ತಾರಲ್ಲ ಅವರು ಬಿಸಿ ಊಟ ಮಾಡ್ದಂಗ. ಯಾರು ಅವ್ವ ಅಪ್ಪ ಗಳಿಸಿದ ಆಸ್ತಿ ಒಳಗ ಮನೆ ಹಾಕೊಂತ ಹರಾಮಿ ಯಾರು ಊಟ ಮಾಡ್ತಾರಲ್ಲ ಅವರು ಆರಿದ ಊಟ ಮಾಡ್ದಂಗ. ಯಾರು ಅವ್ವ ಅಪ್ಪನ ಹೊಲಕ್ಕೆ ಕಳಿಸಿ ದುಡಿಯಾಕ ಹಚ್ಚಿಕೆಸಿಂದ ಕಟ್ಕೊಂಡು ಹೆಂಡ್ತಿನೂ ಸಹಿತ ದುಡಿಯಾಕ ಹಚ್ಚಿಕೆಸಿಂದ ಯಾರು ಹರಾಮಿ ಮನ್ಯಾಗ ಕುಂತ ತಿಂತಾರಲ್ಲ ಅವ್ರೇನು ಊಟ ಮಾಡ್ದಂಗ ಅಂದ್ರೆ ಅಳಿಸಿದ ಊಟ ಮಾಡ್ದಂಗ. ನೀವ್ಯಾವ ಊಟ ಮಾಡೋರಿ? ನೀವು ಅರ್ಥ ಮಾಡ್ಕೊರಿ, ನಾ ಏನು ಹೇಳಲ್ಲ, ನನಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಎಂಥವ್ರು ಆಗ್ಬೇಕಂತಂದ್ರೆ ಎಲ್ಲರೂ ಕೂಡ ಬಿಸಿ ಊಟ ಮಾಡೋರೇ ಆಗ್ಬೇಕು, ಎಲ್ಲರೂ ದುಡಿದು ತಿನ್ನೋರೇ ಆಗ್ಬೇಕು ಅಂತ ಸಂಸ್ಕೃತಿ. ಕಾಡ್ನೊಳಗೆ ನೋಡ್ರಿ ಒಂದು ಹುಲಿ ಒಬ್ಬ ಕವಿ ಬರೀತಾನ,
ಮಂದಿ ಕೊಂದದ ತಿನ್ನಲೊಪ್ಪದು ಹುಲಿಯು, ಮಂದಿ ಹಾಕಿದ ಎಂಜಲು ತಿನ್ನುವುದು ಹಂದಿಯು, ಬದುಕಿದರೆ ಬದುಕು ಒಂದು ದಿನ ಎಬ್ಬುಲಿಯಾಗೆ ಹಂದಿ ಅಂತಲ್ಲ ಮರುಳ ಸಿದ್ಧ ಅಂತ ಒಬ್ಬ ಅದ್ಭುತ ಕವಿ ವಚನವನ್ನು ಬರೀತಾನ. ಅದಕ್ಕೆ ನಮ್ಮ ಬದುಕು ಹಂದಿ ಹಂಗಾಗ್ಬಾರ್ದು, ಅಳಿಸಿದು ಉಣ್ಣೋದು ಹಂದಿನ ಉಂಟು, ಅದಕ್ಕೆ ಅಳಿಸಿದು ಉಣ್ಣುವಂತ ಹಂದಿ ಅಂತ ಬದುಕು ನಮ್ದು ಆಗ್ಬಾರ್ದು. ಬಿಸಿದ ಊಟ ದುಡಿದು ತಿನ್ನುವಂತ ಎಬ್ಬುಲಿ ಹಂಗ ಬದುಕುವಂತ ಬದುಕು ಯಾರ್ದಾಗ್ಬೇಕಂದ್ರೆ ಅದು ನಮ್ಮೆಲ್ಲ ಸಮಾಜದ ಎಲ್ಲ ಜನರದ್ದು ಆಗ್ಬೇಕು ಅಂತಕ್ಕಂಥ ಮಾತು ನಿಮ್ಮೆಲ್ಲರಿಗೂ ಹೇಳಿ, ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಎಕ್ಸಾಮ್ದೊಳಗೆ ಫಸ್ಟ್ ಕ್ಲಾಸ್ದೊಳಗೆ ಬಂದ ಸಾಧನೆ ಮಾಡಿ ಅವರು ಪ್ರಶಸ್ತಿ ತಗೊಳಕ್ ಬಂದಾರ. ಅವ್ರಿಗೊಂದ್ಸತ ಜೋರ್ ಚಪ್ಪಾಳೆ ತಟ್ರಿ. ಅವರ ಮುಂದೆ ಸಾಧನೆ ಇಟ್ಟ ಎತ್ತರ ಮಟ್ಟದೊಳಗೆ ಬೆಳೀಲಿ ಅಂತಕ್ಕಂಥ ಮಾತೇಳಿ ಈ ಕಾರ್ಯಕ್ರಮ ಸಂಪೂರ್ಣ ಒಂದು ಜವಾಬ್ದಾರಿ ತಗೊಂಡ ಈ ಕಾರ್ಯಕ್ರಮ ಯಶಸ್ವಿಗಾಗಿ ದುಡಿಯಾಕತ್ತಾರ ನೋಡಿ ನಮ್ಮ ಗುಡ್ಗುಟ್ಟಿ ಸಾಹೇಬ್ರು, ಅವ್ರಿಗೂ ಜೋರ್ ಚಪ್ಪಾಳೆ ತಟ್ರಿ. ಮತ್ತು ನಮ್ಮ ವಸ್ತ್ರದ್ ಸರ್ ಏನು ಅದ್ಭುತ ಮಾತಾಡಿದ್ರಿ. ನಾ ಅಂತರೂ ಅವ್ರು ಹೇಳಕತ್ತಿದ್ದು ಬರ್ಕೊಂಡೇನು ಡೈರಿ ತಗೊಂಡು ಅಷ್ಟು ಅದ್ಭುತವಾದ ಮಾತುಗಳನ್ನ ಹಂಚ್ಕೊಂಡ್ರೆ ವಕೀಲರು, ಅವ್ರಿಗೂ ಜೋರ್ ಚಪ್ಪಾಳೆ ತಡ್ರಿ. ನಮ್ಮ ಜಂಗಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಸಿದ್ಧಗಿರಿ ಮಠಸ್ವಾಮಿಗಳು, ಅವ್ರಿಗೂ ಜೋರ್ ಚಪ್ಪಾಳೆ ತಡ್ರಿ. ನಮ್ಮ ವಿಶ್ವನಾಥ ಶಾಸ್ತ್ರಿಗಳು, ಅವರು ಈ ಭಾಗದೊಳಗೆ ವೈದಿಕ ಪರಂಪರೆಯನ್ನು ಬೆಳೆಸಾಕ್ತಾರೆ, ಅವ್ರಿಗೂ ಜೋರ್ ಚಪ್ಪಾಳೆ ತಡ್ರಿ. ಮತ್ತು ಇವ್ರು ಏನದೆ ಗಾವಿ ಅವ್ರು ಹಿಡ್ಕೊಂಡು ಈ ಕಡೆ ನಮ್ಮ ಸಿದ್ಧಗಿರಿ ಮಠಸ್ವಾಮಿಗಳು ಹಿಂದೆ ಏನು ಕೂತಾರಲ್ಲ ಆ ದಂಡಿಯಿಂದ ಹಿಡಿದು ಈ ದಂಡಿ, ಅವ್ರಿಗೂ ಜೋರ್ ಚಪ್ಪಾಳೆ ತಡ್ರಿ. ಮುಂದೆ ಕುಂತ್ಕೊಂಡಾರ ನೋಡ ಗುರುತಾಯಿಗಳು, ಅವ್ರಿಗೆ ಏನಂತ ಕರೀತಾರ ಅಂತಂದ್ರೆ ಹಳ್ಳಿ ಒಳಗೆ ಗುರುತಾಯಿ ಅಂತ ಯಾರು ಹೆಸರು ಹಿಡಿದು